ದೆಹಲಿ ರಿಸಲ್ಟ್ ಅತ್ಯಂತ ಕುತೂಹಲ ಗರಿಗೆದ್ರಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಆಪ್ ವಕ್ತಾರರಾಗಿರ್ತಕ್ಕಂಥ ನಂಜಪ್ಪ ಕಾಳೇಗೌಡ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬೆಳಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ರ? ನಿಮ್ಮ ಮುಖದಲ್ಲೇನೋ ಮಂದಹಾಸ ಇದೆ, ಅದೇ ಮಂದಹಾಸ ಆಪ್ ಮುಖದಲ್ಲಿ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಎಕ್ಸಿಟ್ ಪೋಲ್ಗಳು, ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತ ಬರುತ್ತೆ ಈ ಸಾರಿ ಅಂತ ಹೇಳಿದಾವೆ. ಏನ್ ಹೇಳೋಕೆ ಬಯಸ್ತೀರಿ? ನನ್ನಲ್ಲೇ ಅಲ್ಲ, ಇಡೀ ದೇಶದ ಜನತೆಯಲ್ಲಿ ಈ ಮುಗುಳ್ನಗೆ ಇದೆ. ಹೌದು, ಯಾಕಂದ್ರೆ ಬದಲಾವಣೆ ಜಗದ ನಿಯಮ. ಎಲ್ಲರೂ ಎಲ್ಲಾನು ಗಮನಿಸ್ತಾ ಇರ್ತಾರೆ. ಏನಾಗುತ್ತೆ ಅಂದ್ರೆ ಸಮುದ್ರದಲ್ಲಿ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗೋದು ಸಹಜ. ಅದೇ ರೀತಿ ಸೋಲು ಒಪ್ಕೊಳ್ಳಿಲ್ಲ ನನ್ನ. ಬದಲಾವಣೆ ಜಗದ ನಿಯಮ ಅಂದ್ರೆ ಈ ಮೋದಿ ಬದಲಾವಣೆ ಅಂತ ಹೇಳ್ತಾ ಇರೋದು ನೀವು. ನಾನು ಪೂರ್ತಿ ಹೇಳೋವರೆಗೂ ಬದಲಾವಣೆನ ನಾನು ಹೇಳ್ತಾ ಇರೋದು ಮೋದಿ ಬದಲಾವಣೆ. ಮೋದಿಗೆ ಪ್ಯಾರಲಲ್ ಆಗಿ ಒಬ್ಬ ನಾಯಕ ಬರ್ತಾನೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಅರವಿಂದ್ ಕೇಜ್ರಿವಾಲ್ ಇಡೀ ದೇಶದಲ್ಲಿ ಇನ್ಯಾವುದೇ ರಾಷ್ಟ್ರೀಯ ಪಕ್ಷಗಳ ನಾಯಕರು ಆ ಮಟ್ಟದಲ್ಲಿ ಅವ್ರಿಗೆ ಪ್ರತಿಸ್ಪರ್ಧೆಯನ್ನು ನೀಡ್ತಕ್ಕಂಥ ನಾಯಕರು ಇನ್ಯಾರು ಇದ್ರೂ ಕೂಡ ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಕೇಜ್ರಿವಾಲ್ಗಿಂತ ಒಳ್ಳೆ ಲೀಡರ್ ಇಲ್ಲ ಅಥವಾ ಪ್ರಭಾವಿಗಳಿಲ್ಲ, ಪ್ರತಿಭಾವಂತರು ಇಲ್ಲ ಅಂತಲ್ಲ. ಕೆಲವು ರಾಜಕೀಯ ಪಕ್ಷಗಳಲ್ಲಿ ಇದ್ದಾರೆ, ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ. ಅವರನ್ನ ಹಿಂದಕ್ಕೆ ತಳ್ಳುವಂತ, ಅವರನ್ನ ಹತ್ತಿಕ್ಕತಕ್ಕಂಥ ಕೆಲಸಗಳು ಕೆಲವು ಪಕ್ಷಗಳಲ್ಲಿ ಆದ್ರಿಂದ ಸೊ ಇದು ಒನ್ ಮ್ಯಾನ್ ಶೋ ಆಗ್ತಾ ಇದೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗ್ತವೆ ಸಮುದ್ರದಲ್ಲಿ. ಹಾಗೆ ಈ ದೊಡ್ಡ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳನ್ನ ನುಂಗಿ ಹಾಕೊಂಡು ಹೌದು, ಅದನ್ನೇ ಹೇಳ್ತಾ ಇರೋದು ನಾನು ಬದಲಾವಣೆ ಅಂತ. ಬದಲಾವಣೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ, ದೆಹಲಿನಲ್ಲಿ ಬದಲಾವಣೆ ಅಂದಿದ್ದಕ್ಕೆ ನಂದೊಂದು ಮಾತು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ತು ಡೆಲ್ಲಿನ. ತಾವೇ ಹೇಳಿದ್ರಿ ಅಧಿಕಾರದ ದುರ್ಬಳಕೆ ಆಗುತ್ತೆ, ಸಿಬಿಐ ಇಡಿ ಇದೆಲ್ಲವೂ ಕೂಡ ದುರ್ಬಳಕೆ ಆಗ್ತಾ ಇದೆ, ನಮ್ಮ ನಾಯಕನ ಬಂಧನ ಆಯ್ತು ಅಂತ ಇದನ್ನೆಲ್ಲ ಕೂಡ ನೀವು ಪ್ರಚಾರ ಮಾಡಿದ್ರು ಕೂಡ ಯಾಕೆ ಮತದಾರ ಮತ್ತೆ ಬಿಜೆಪಿ ಕಡೆ ಒಲವು ತೋರದ ಅನ್ನೋದು ಪ್ರಶ್ನೆ. ನೋಡಿ, ಯಾವುದೇ ಚುನಾವಣೆಗಳಲ್ಲಿ ಲೋಕಸಭೆ ಚುನಾವಣೆ, ರಾಜ್ಯದ ಚುನಾವಣೆಗಳು ಮತ್ತೆ ಲೋಕಲ್ ಬಾಡಿ ಚುನಾವಣೆಗಳು ಇದಕ್ಕೆ ಬಹಳ ವ್ಯತ್ಯಾಸ ಇರ್ತದೆ. ಈಗ ಅದಕ್ಕೆ ಕಳೆದ ಬಾರಿನೂ ಅಷ್ಟೇ, ಅದ್ರ ಹಿಂದಿನ ಬಾರಿನೂ ಆಮ್ ಆದ್ಮಿ ಪಾರ್ಟಿನೇ ಇದ್ರೂ 7 ಸೀಟನ್ನು ಲೋಕಸಭೆಯಲ್ಲಿ ಕೊಟ್ಟಿದ್ರು. ತದನಂತರ ನಡೆದಿದ್ದ ಚುನಾವಣೆಯಲ್ಲಿ 7 ನಾವು ಗೆದ್ದಿದ್ದೀವಿ, ನಾವು ಕ್ಲೀನ್ ಸ್ವೀಪ್ ಮಾಡ್ತೀವಿ ಎಂದರು. ಅವರೇ ಪರ್ಕೆ ಅವರೇ ಗುಡ್ಸ್ಕೊಂಡು ಸೊ ವಿಧಾನಸಭೆ. ಹಾಗಾಗಿ ಅದು ಸ್ಪಷ್ಟ ನಿದರ್ಶನ ಇರೋದ್ರಿಂದ ಈ ಬಾರಿನೂ ಒಂದೇನಾಗುತ್ತೆ ಅಂದರೆ, ಲೋಕಸಭಾ ಚುನಾವಣೆಯಲ್ಲಿ ಅತಂತ್ರ ಲೋಕಸಭೆ ಆಗಬಾರ್ದು ಅಂತೇಳಿ ಜನ ರಾಷ್ಟ್ರೀಯತೆಯನ್ನ ಹಂಗಾದ್ರೆ ಆಮ್ ಆದ್ಮಿ ಪಾರ್ಟಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಮಾಡಲ್ಲ, ಜನ ಅದನ್ನ ನಂಬಿಲ್ಲ ಅಂತ ಭಾವಿಸ್ತೀರಾ? ಅಲ್ಲ, ನಂಬಿಲ್ಲ ಅಂದ್ರೆ ಅಬಕಾರಿ ಹಗರಣ ನಡೆದೇ ಇಲ್ಲ, ಅಬಕಾರಿ ನೀತಿ ಜಾರಿಗೆ ತರಲೇ ಇಲ್ಲ ಅಂದ್ರೂ ಕೂಡ ಜೈಲಿಗೆ ಹೋಗಿ ಬಂದ್ರು. ಅಲ್ಲ, ಈಗ ನಿಮ್ಮನ್ನ ಮನ್ಸು ಮಾಡಿದ್ರೆ ನೀವು ನನ್ನ ಮನ್ಸು ಮಾಡಿದ್ರೆ 10 ನಿಮಿಷದಲ್ಲಿ ಜೈಲಿಗೆ ಕಳಿಸ್ಬೋದು ಇಲ್ಲಿಂದ. ಅಧಿಕಾರದ ದುರ್ಬಳಕೆ ಏನೇ ಅಲ್ಲ, ಕಾನೂನು ದುರ್ಬಳಕೆನೂ ಮಾಡ್ಕೋಬಹುದು. ಈಗ ಕೆಲವು ಇದಾವೆ, ಅಟ್ರಾಸಿಟೀಸ್ ಕೇಸು, ದೌರ್ಜನ್ಯದ ಕೇಸು, ಈ ರೇಪ್ ಕೇಸ್ಗಳು, ಇಂಥವೆಲ್ಲ ಇದಾವಲ್ಲ. ಸುಳ್ಳೋ ನಿಜನೋ ತೀರ್ಮಾನ ಆಗೋದು ಬೇರೆ. ಈಗ ನಾನು ಒಬ್ಬರ ಮೇಲೆ ರೇಪ್ ಮಾಡಿದ್ದೀನಿ ಅಂದ್ರೆ ಇಮಿಡಿಯೇಟ್ ಆಗಿ ತೆಗೆದು ಹಾಕ್ತಾರೆ. ಅದನ್ನ ಟೆಸ್ಟ್ ಮಾಡಕ್ ಬರಲ್ಲ, ಹಿಡಿಯಕ್ ಬರಲ್ಲ. ಜನ ಅದನ್ನ ನಂಬಿದ್ದಾರೆ ಅಂತೀರಾ? ಕಾನೂನಿನ ದುರ್ಬಳಕೆ ಆಗಿದೆ, ಲಿಕ್ಕರ್ ಮಾಫಿಯಾ ನೀವ್ ಹೇಳ್ತಕ್ಕಂಥದ್ದು ಆ ಕಾಯ್ದೆ ಜಾರಿಗೆ ಬರಲಿಲ್ಲ. ಹೇಗೆ ಶುರು ಆಯ್ತು ಅಂತ ನಾವು ಒಂದ್ಸರಿ ನೆನ್ಪು ಮಾಡ್ಕೊಳ್ಬೇಕು. ಈ ದೇಶದ ಜನ ಬದಲಾವಣೆ ಸಹಜ ಅಂತ ನೀವು ಹೇಳಿದ್ರಿ. ಆಪ್ ಯಾಕೆ ಅಸ್ತಿತ್ವಕ್ಕೆ ಬಂತು? ಯಾತಕ್ಕೋಸ್ಕರ ರಾಷ್ಟ್ರ ರಾಜಧಾನಿಯ ಜನ ಆಪ್ ಅಂತ ಒಂದು ಪಕ್ಷವನ್ನ ಆಯ್ಕೆ ಮಾಡಿದ್ರು ಅನ್ನೋಂತ ಆ ಸಂದರ್ಭನ ನಾವು ಒಂದ್ಸರಿ ನೆನ್ಸ್ಕೊಳ್ಳೋಣ. ಅಣ್ಣಾ ಹಜಾರೆ ಚಳವಳಿಯಿಂದ, ಭ್ರಷ್ಟಾಚಾರ ವಿರೋಧಿ ಚಳವಳಿಯಿಂದ ಬಂದಿರತಕ್ಕಂಥ ಒಂದು ಪಕ್ಷ, ಅದರ ನಾಯಕ ಅರವಿಂದ್ ಕೇಜ್ರಿವಾಲ್ ಅಂತ ಒಬ್ಬ ನಾನ್ ಪೊಲಿಟಿಷಿಯನ್, ಆಮೇಲೆ ಪೊಲಿಟಿಷಿಯನ್ ಆಗಿದ್ದಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಅಂಥ ನಾಯಕ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತು ಜೈಲೊಳಗಡೆ ಕಾಲಿಡುವಂಥ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಜನ ಮೂರ್ಖರು ಅಂತ ಅನ್ಕೋತೀರಾ? ಜನ ಮೂರ್ಖರಲ್ಲ, ಸಮಯ ಬಂದಾಗ ಯಾರು ಏನು ಅನ್ನೋದು ಅವ್ರಿಗೆ ಮನತಟ್ಟುವಂತೆ ಆಗತ್ತೆ. ನೀವು ಆಪ್ ಏಕೆ ಉದ್ಭವ ಆಯ್ತು ಅನ್ನೋದೊಂದು ಮೂಲಭೂತ ಪ್ರಶ್ನೆ. ಇವತ್ತೇನಾದ್ರೂ ದೆಹಲಿ ಚುನಾವಣಾ ಫಲಿತಾಂಶದಲ್ಲಿ ಏರುಪೇರಾಗಿ ಆಪ್ ಸ್ಥಾನಗಳನ್ನ ಕಳ್ಕೊಂಡ್ರೆ, ಬಹಳ ಕಡಿಮೆಗೆ ಇಳಿದ್ರೆ ಜನಕ್ಕೆ ಅರ್ಥ ಆಗಿದೆ ಅಂತ ನಾವು ಅಂದ್ಕೊಬೋದಾ? ಇಲ್ಲ, ಆ ರೀತಿ ನಿರೀಕ್ಷೆ ಇಟ್ಕೊಳ್ಬೇಡಿ.
ಆ ರೀತಿ ನಿರೀಕ್ಷೆನೆ ಇಟ್ಕೋಬೇಡಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗತ್ತೆ. ಏನ್ ಸ್ಟ್ರೆಂತ್ ಈ ಸರ್ ನಿಮ್ ಸ್ಟ್ರೆಂತ್ ಏನು? ಯಾರು ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಕುಡಿಯೋ ನೀರು ವಿದ್ಯುತ್ ಉಚಿತ ಅಂತೆಲ್ಲ ಮಾಡಿದ್ರಿ. ನೀವು 100 ಪ್ರಶ್ನೆ ಒಟ್ಟಿಗೆ ಕೇಳಿದ್ರೆ ನಾನು ಯಾವ್ದು ಕೇಳಲಿ? ನಾನು ಒಂದೊಂದಾಗಿ ಬರ್ತೀನಿ. ಮೊದಲನೇದಾಗಿ ನಾವು ಅಧಿಕಾರಕ್ಕೆ ಬರೋಷ್ಟು ಸ್ಥಾನ ಖಂಡಿತ ಬರುತ್ತೆ. 8 ಗಂಟೆಗೆ ಬೂತ್ ಓಪನ್ ಆಗುತ್ತೆ. ಯಾರು ಏನೇ ಹೇಳಿದ್ರು ಆ ಬೂತಲ್ಲಿರೋದು ಚೇಂಜ್ ಆಗಲ್ಲ. ಆ ಬೂತಲ್ಲಿರೋದು ಇದ್ದೇ ಇರ್ತದೆ. ಅದು ಹೊರ ಬರುತ್ತೆ, ಎಲ್ಲರಿಗೂ ಬರುತ್ತೆ. ನೀವು ಆಮ್ ಆದ್ಮಿ ಪಾರ್ಟಿ ಯಾಕೆ ಅಸ್ತಿತ್ವಕ್ಕೆ ಬಂತು ಅನ್ನೋ ಪ್ರಶ್ನೆಗೆ ಕೇಳೋದಾದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಅಧಿಕಾರಿಗಳಾಗಿದ್ರು. ಅಧಿಕಾರಿ ಆಗಿದ್ದು ಇದನ್ನ ಅಧಿಕಾರದಲ್ಲಿದ್ದರೆ ಕೆಲವೇ ಜನಗಳಿಗೆ ನಾನು ಸೇವೆ ಮಾಡ್ಬೋದು, ಸಾರ್ವಜನಿಕ ಸೇವೆಗೆ ಬಂದರೆ ಸಾಕಷ್ಟು ಜನಕ್ಕೆ ಸೇವೆ ಮಾಡ್ಬೋದು ಅಂತೇಳಿ ಒಂದು NGO ಮಾಡ್ಕೊಂಡು ಹೋರಾಟ ಮಾಡ್ತಾಯಿದ್ರು. ತದನಂತರ ತಾವು ಹೇಳ್ದಾಗೆ ಏನು ಇದು ಆ್ಯಂಟಿ ಕರಪ್ಷನ್ ಹೋರಾಟ ಏನು ನಡೀತು, ಆ ಹೋರಾಟದಲ್ಲಿ ಬಂದಾಗ ಇವರೊಂದು ಲೋಕ್ಪಾಲ್ ಬಿಲ್ಲನ್ನು ರೆಡಿ ಮಾಡಿ ಒಂದು ಡ್ರಾಫ್ಟನ್ನು ಲೋಕಸಭೆಗೆ ಕಳ್ತಾರೆ. ಅವರು ಅದನ್ನು ಲೋಕಸಭೆಯಲ್ಲಿ ಹರಿದು ಬಿಸಾಕ್ತಾರೆ. ನೀವು ಹಿಂಗೆ ಕೊಟ್ಟರೆ ಮಾಡೋಕ್ಕಾಗಲ್ಲ, ನಿಮಗೆ ತಾಕತ್ತಿದ್ರೆ ಎಲೆಕ್ಷನಲ್ಲಿ ಗೆದ್ದು ಬಂದು ಅಲ್ಲಿ ಮಾಡಿ ಅಂತ. ಹಾಗಾಗಿ ಈ ಹೋರಾಟ ರಾಜಕೀಯ ಪಕ್ಷ ಲೋಕಸಭೆನಲ್ಲಿ ಹೇಳ್ತೀನಿ ಬರಲಿ. ಹಾಗಾಗಿ ಏನ್ ಸರ್ ಹರಿದು ಬಿಸಾಕಿದವ್ರನ್ನ ಜನ ಹರಿದು ಬಿಸಾಕಿದ್ರು ತಾನೆ? ಹೌದು, ಜನ ಹರಿದು ಬಿಸಾಕಿದ್ರು. ಅಲ್ಲ, ನಿಮ್ಮಿಬ್ರು ಡಿಬೇಟ್ ಆಮೇಲೆ ಶುರು ಮಾಡೋಣ. ಪ್ರಶ್ನೆಗಳನ್ನ ಕೇಳೋಣ. ಅದಕ್ಕೂ ಮುಂಚೆ ಹಾಗಾಗಿ ಇದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿ ಪಕ್ಷ ಆರಂಭ ಆದಾಗಿಂದ ಇದುವರೆಗೂ ಅಲ್ಲಿ ಅಧಿಕಾರವನ್ನು ನಡೆಸಿದೆ. ಆಮೇಲೆ ಇಡೀ ರಾಷ್ಟ್ರದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಂಡಂತ ಏಕೈಕ ಪಕ್ಷ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದೇ ಒಂದು ಪಕ್ಷ, ಅದು ಆಮ್ ಆದ್ಮಿ ಪಕ್ಷ. ಹಾಗಾದ್ರೆ ಏನಾಗುತ್ತೆ? ದೆಹಲಿ ರಿಸಲ್ಟ್ ಅತ್ಯಂತ ಕುತೂಹಲ ಗರಿಗೆದ್ದಿದೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಆಪ್ ವಕ್ತಾರರಾಗಿರ್ತಕ್ಕಂಥ ನಂಜಪ್ಪ ಕಾಳೇಗೌಡ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬೆಳಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ನಿಮ್ಮ ಮುಖದಲ್ಲೇನೋ ಮಂದಹಾಸ ಇದೆ, ಅದೇ ಮಂದಹಾಸ ಆಪ್ ಮುಖದಲ್ಲಿ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಎಕ್ಸಿಟ್ ಪೋಲ್ಗಳು, ಹೆಚ್ಚಿನ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಬಹುಮತ ಬರುತ್ತೆ ಈ ಸಾರಿ ಅಂತ ಹೇಳಿದಾವೆ. ಏನ್ ಹೇಳೋಕೆ ಬಯಸ್ತೀರಿ? ನನ್ನಲ್ಲೇ ಅಲ್ಲ, ಇಡೀ ದೇಶದ ಜನತೆಯಲ್ಲಿ ಈ ಮುಗುಳ್ನಗೆ ಇದೆ. ಹೌದು, ಯಾಕಂದ್ರೆ ಬದಲಾವಣೆ ಜಗದ ನಿಯಮ. ಎಲ್ಲರೂ ಎಲ್ಲಾನು ಗಮನಿಸ್ತಾ ಇರ್ತಾರೆ. ಏನಾಗುತ್ತೆ ಅಂದ್ರೆ ಸಮುದ್ರದಲ್ಲಿ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗೋದು ಸಹಜ. ಅದೇ ರೀತಿ ಸೋಲು ಒಪ್ಕೊಳ್ಳಿಲ್ಲ ನನ್ನ. ಬದಲಾವಣೆ ಜಗದ ನಿಯಮ ಅಂದ್ರೆ ಈ ಮೋದಿ ಬದಲಾವಣೆ ಅಂತ ಹೇಳ್ತಾ ಇರೋದು ನೀವು. ನಾನು ಪೂರ್ತಿ ಹೇಳೋವರೆಗೂ ಬದಲಾವಣೆನ ನಾನು ಹೇಳ್ತಾ ಇರೋದು ಈ ಮೋದಿ ಬದಲಾವಣೆ. ಮೋದಿಗೆ ಪ್ಯಾರಲಲ್ ಆಗಿ ಒಬ್ಬ ನಾಯಕ ಬರ್ತಾನೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಅರವಿಂದ್ ಕೇಜ್ರಿವಾಲ್ ಇಡೀ ದೇಶದಲ್ಲಿ ಇನ್ಯಾವುದೇ ರಾಷ್ಟ್ರೀಯ ಪಕ್ಷಗಳ ನಾಯಕರು ಆ ಮಟ್ಟದಲ್ಲಿ ಅವ್ರಿಗೆ ಪ್ರತಿಸ್ಪರ್ಧೆಯನ್ನು ನೀಡ್ತಕ್ಕಂಥ ನಾಯಕರು ಇನ್ಯಾರು ಇದ್ರೂ ಕೂಡ ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಕೇಜ್ರಿವಾಲ್ಗಿಂತ ಒಳ್ಳೆ ಲೀಡರ್ ಇಲ್ಲ ಅಥವಾ ಪ್ರಭಾವಿಗಳಿಲ್ಲ, ಪ್ರತಿಭಾವಂತರಿಲ್ಲ ಅಂತಲ್ಲ. ಕೆಲವು ರಾಜಕೀಯ ಪಕ್ಷಗಳಲ್ಲಿ ಇದ್ದಾರೆ, ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ. ಅವರನ್ನ ಹಿಂದಕ್ಕೆ ತಳ್ಳುವಂತ, ಅವರನ್ನ ಹತ್ತಿಕ್ಕತಕ್ಕಂಥ ಕೆಲಸಗಳು ಕೆಲವು ಪಕ್ಷಗಳಲ್ಲಿ ಆದ್ರಿಂದ ಸೊ ಇದು ಒನ್ ಮ್ಯಾನ್ ಶೋ ಆಗ್ತಾ ಇದೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನ ನುಂಗ್ತವೆ ಸಮುದ್ರದಲ್ಲಿ. ಹಾಗೆ ಈ ದೊಡ್ಡ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳನ್ನ ನುಂಗಿ ಹಾಕೊಂಡು ಹೌದು, ಅದನ್ನೇ ಹೇಳ್ತಾ ಇರೋದು ನಾನು. ಬದಲಾವಣೆ ಅಂತ